ಆ ಬಗ್ಗೆ ಇಲ್ಲಿನ ಸೇವಾ ಸಿಬ್ಬಂದಿಗೆ ಧನ್ಯತಾ ಭಾವವಿದೆ, ಅರ್ಪಣಾ ಮನೋಭಾವವಿದೆ. ಸುರಕ್ಷಿತ, ಸುಭದ್ರ, ನೆಮ್ಮದಿಯ ಬದುಕಿಗೆ ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು? ಜೀವನವನ್ನು ನೋವುರಹಿತವಾಗಿ, ಚಿಂತೆ ಇಲ್ಲದೆ ನೆಮ್ಮದಿಯಿಂದ ಕಳೆಯಬೇಕು ಎಂದು ಬಯಸಿ ನವಚೈತನ್ಯ ಓಲ್ಡ್ ಏಜ್ ಹೋಮ್ಗೆ ಬರುವವರಲ್ಲಿ ಒಬ್ಬೊಬ್ಬರ ಬದುಕು ಒಂದೊಂದು ಕಥೆ, ವ್ಯಥೆ, ಮಹಾಕಾದಂಬರಿ. ಇವರ ಮನೆಯವರು ಆಲ್ಮೋಸ್ಟ್ ಆಲ್ ಎಲ್ಲರೂ ಸಾಕಷ್ಟು ಅನುಕೂಲಸ್ಥರೆ. ಕಾಯಿಲೆ ಬಿದ್ದಿರುವ, ಬೆಡ್ ರಿಡನ್ ಆಗಿರುವ, ವಯಸ್ಸಾಗಿರುವ ಇವರ ಆರೈಕೆ ಮಾಡಲು ಅವರಿಗೆ ಸಮಯವಿಲ್ಲ ಅಂತಲ್ಲ, ಮನಸ್ಸಿಲ್ಲ ಅಂತಲೂ ಅಲ್ಲ. ಗಂಡ ಹೆಂಡತಿ ಇಬ್ಬರ ದುಡಿಮೆಯು ಅನಿವಾರ್ಯವಾಗಿರುವ ಇಂದಿನ ಕಾಲದಲ್ಲಿ ಇಂತಹವರನ್ನು ಆರೈಕೆ ಮಾಡಲು ಇಬ್ಬರಲ್ಲಿ ಯಾರೊಬ್ಬರೂ ಕೆಲಸ ಬಿಟ್ಟು ಮನೆಯಲ್ಲಿ ಕುಳಿತುಕೊಳ್ಳುವ ಹಾಗಿಲ್ಲ. ಕೈತುಂಬ ಸಂಬಳ ತರುವ ಕೆಲಸ, ಮನೆ ಖರ್ಚು, ಮಕ್ಕಳ ಪಾಲನೆ ಪೋಷಣೆಯ ಜವಾಬ್ದಾರಿ, ಇದರ ನಡುವೆ ಈ ವಯೋವೃದ್ಧರ ಪಾಲನೆ ಜವಾಬ್ದಾರಿ ಎರಡನ್ನೂ ನಿಭಾಯಿಸುವುದು ಬಹಳ ಕಷ್ಟ ಸಾಧ್ಯ ಎಂದು ಭಾವಿಸಿ ತಮ್ಮ ಹೆತ್ತವರನ್ನು, ಬಂಧುಗಳನ್ನು, ಸಂಬಂಧಿಕರನ್ನು ಇಂತಹ ವೃದ್ಧಾಶ್ರಮಗಳಿಗೆ ಕರೆತಂದು ಬಿಡುತ್ತಾರೆ. ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಸೈದಾ ರಿಜ್ವಾನ್ ಅಂತ. ಈ ಆಶ್ರಮ ಎಷ್ಟು ದಿನದಿಂದ ನಿಮಗೆ ಗೊತ್ತು? ನಮಗೆ ಒಂದು 6 ಮಂತ್ಸಿಂದನೇ ಗೊತ್ತು. ನಮ್ಮ ಒಬ್ಬರು ರಿಲೇಟಿವ್ಸ್ ಹೇಳಿದರು ಈ ಥರ. ಆಮೇಲೆ ನಾವು ಫೋನಲ್ಲಿ ವಿಚಾರಿಸ್ಕೊಂಡು ಆಮೇಲೆ ಮೇಡಮ್ ಹೇಳಿದರು, ನೀವು ಫೋನ್ ಮೇಲೆ ವಿಚಾರಿಸ್ಬೇಡಿ, ಬಂದು ನೋಡಿ ಆಮೇಲೆ ಅಡ್ಮಿಟ್ ಮಾಡಿ ಅಂತ. ಇಲ್ಲಿ ಬಂದು ನಾನು ಕೇಳಿದೆ, 1 ಇಯರಿಂದ ನಡೆಸ್ತಾ ಇದ್ದೀನಿ ಅಂತ. ಅದು ನನಗೆ ಎಲ್ಲರಿಗೂ ಪೇಷಂಟ್ಗೂ ನೋಡಿದೆ, ಕಿಚನ್ನು ನೋಡಿದೆ, ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತ ಅನಿಸ್ಬಿಟ್ಟು ದೇವ್ರ ಮೇಲೆ ಇದು ಆಗಿಬಿಟ್ಟು ತೊಗೊಬಂದು ನಾನು ಅತ್ತಿಗೆ ಗೆಲ್ಬಿಟ್ಟಿದ್ದೀನಿ. ನವಂಬರ್ 13ಗೆ ಬಿಟ್ಟಿದ್ದು ನಾನು. ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ಆವ್ರೇಜ್ ನೋಡ್ತಾರೆ, ಎಲ್ಲ ಊಟನೂ ನೋಡಿದೆ ನಾನು. ನಾನ್ ವೆಜ್ ಏನು ಕೊಡಲ್ಲ, ವೆಜಿಟೇರಿಯನ್ ಫುಡ್ಡೇ ಕೊಡ್ತೀವಿ ನಾವು ಅಂತ ಹೇಳಿದರು. ಆಯಿತು ಅಂತ. ಬಟ್ ಹಿಂಗೆ ಕ್ಲೀನಾಗಿ ಇಟ್ಟಿರ್ತಾರೆ, ದಿನ ಸ್ನಾನ ಮಾಡ್ತಾರೆ, ಬಟ್ಟೆ ಬದಲಾಯಿಸ್ತಾರೆ, ಏನು ವಾಸನೆ ಗೀಸನೆ ಏನಿಲ್ಲ. ತಮ್ಮ ಸಂಬಂಧಿ ಯಾರಿದ್ದಾರೆ ಸರ್ ಇಲ್ಲಿ? ಅತ್ತೆಯವರು ಸೇರಿಸಿದ್ವಿ. ಅತ್ತೆಯವ್ರನ್ನ ಸೇರಿಸಿದ್ದಾರೆ. ಎಷ್ಟು ಸಮಯದಿಂದ ಇಲ್ಲಿದ್ದಾರೆ ಅವರು? 3 ತಿಂಗಳಿಂದ ಇದ್ದಾರೆ. 3 ತಿಂಗಳಿಂದ. ನೀವು ಅವಾಗ ಬರ್ತಾ ಇರ್ತೀರಾ ವಿಚಾರಿಸ್ಕೊಂಡು? 2 ದಿನಕ್ಕೆ ಒಂದು ಸಾರಿ ಬರ್ತೀವಿ, ನೋಡ್ತೀವಿ, ಚೆನ್ನಾಗಿ ನೋಡ್ತಾವ್ರೆ. ಟ್ರೀಟ್ಮೆಂಟು ಪರವಾಗಿಲ್ಲ.